ಗಮನಕ್ಕೆ ಮನೀಶ್ ಎಸಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ ಭಾಗದಲ್ಲಿ ಸುಜಿತ್ ರೈಟ್ ಆರ್ಮ್ ಓವರ್ ವಿಕೆಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಉತ್ತಮ ರೀತಿಯ ಎಸೆತವಾಗಿದ್ದು ಡೌನ್ ದ ಲೆಗ್ ಸೈಡ್ ಇದೆ. ಪ್ರಥಮ ಎಸೆತಕ್ಕೆ 1 ರನ್ ಅನ್ನು ಗಳಿಸಿಕೊಂಡಾಗ ತಂಡದ ಖಾತೆ ಆರಂಭವಾಗ್ತಾ ಇದೆ. 11 ಸ್ಟಾರ್ ಸುಬ್ರಹ್ಮಣ್ಯ ತಂಡದ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಚುಟುಕು ಸಮಾನವಿದೆ. ಸ್ಟ್ರೈಕ್ ಭಾಗದಲ್ಲಿ ಇದೀಗ ಮತ್ತೊಬ್ಬ ಆರಂಭಿಕ ಬ್ಯಾಟ್ಸ್ಮನ್ ಗಗನ್. ಪ್ರಥಮ ಎಸೆತ ಎದುರಿಸಿದಂತಹ ಗಗನ್ ಎದುರಿಸಿದಂತಹ ಪ್ರಥಮ ಎಸೆತವೇ ಡಾಟ್ ಬಾಲ್ ಆಗ್ತಾ ಇದೆ. ಒಟ್ಟಾರೆಯಾಗಿ 2 ಎಸೆತಗಳು ಮುಕ್ತಾಯವಾದಾಗ ಮಗದೊಮ್ಮೆ ಮನೀಶ್ ಸುಂದರ ಎಸೆತಗಾರಿಕೆ ಆಗಿತ್ತು. ಸಿಂಪ್ಸನ್ ರೋಡೆ ಬಂದ ಪ್ರಯತ್ನಗಳಿದ್ರು ಕೂಡ ಬಹುತೇಕ ಸ್ಪಾಟ್ ಸ್ವೀಪಿಗೆ ಪ್ರಯತ್ನವನ್ನು ಪಟ್ಟರು. 1 ರನ್ ಅನ್ನು ಗಳಿಸಿಕೊಳ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡ. ಒಟ್ಟಾರೆಯಾಗಿ ತಂಡದ ಮೊತ್ತ 2ಕ್ಕೆ ಏರಿಕೆಯಾಗ್ತಾ ಇದೆ. ಮಗದೊಮ್ಮೆ ಸೆನ್ಸಿಬಲ್ ಡೆಲಿವರಿ, ಅತ್ಯುತ್ತಮವಾದ ಕವರ್ ಡ್ರೈವ್ ಇದು. ಕೇವಲ 1 ರನ್ನಿಗೆ ಸೀಮಿತಗೊಳ್ಳುತ್ತಾ ಇದೆ. ಲೆಗ್ ಔಟ್ ಫೀಲ್ಡರ್, ಹಾಗಾಗಿ ವಿಕೆಟ್ಗಳ ಮಧ್ಯೆ ಓಡಾಟ ಜೊತೆಗೊಳ್ಳುತ್ತಾ ಫೀಲ್ಡರ್ಗಳಿಗೂ ಕೂಡ ಪಂಚಮಟ್ಟಿನಲ್ಲಿ ಕಷ್ಟಕರವಾಗ್ತಾ ಇದೆ. ಓವರ್ ಅನ್ನು ಮುಂದುವರಿಸುತ್ತಾ ಮತ್ತೆ ಮನೀಶ್ ಮತ್ತೊಂದು ಎಸೆತ ಕೂಡ ಇಲ್ಲಿ ಡಾಟ್ ಬಾಲ್ ಆಗ್ತಾ ಇದೆ. ಆರಂಭಿಕ ಹಂತದಿಂದಲೂ ಕೂಡ ಮೇಲುಗೈಯನ್ನ ಸಾಧಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ ಶ್ರೀರಾಮ ದೇವರಹಳ್ಳಿ. ಕಳೆದ ಅವರ ಒಂದು ಅತ್ಯದ್ಭುತ ರೀತಿಯ 30 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನ ಕಲ್ಲಾಜೆಯಲ್ಲಿ ಆಯೋಜನೆಗೊಳಿಸಿದಂತಹ ಶ್ರೀರಾಮ ದೇವರಹಳ್ಳಿ 10ನೇ ವರ್ಷದ ಒಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆಗೊಳಿಸಿದ್ದು. ಒಟ್ಟಾರೆಯಾಗಿ ಓವರ್ ನಂಬರ್ 1 ಮುಕ್ತಾಯಕ್ಕೆ ಗಳಿಸಿಕೊಂಡ ರನ್ಗಳು ಕೇವಲ 3. 11 ಸ್ಟಾರ್ ಸುಬ್ರಹ್ಮಣ್ಯ ಆರಂಭಿಕ ಓವರಿನಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿದರೂ ಕೂಡ 12 ಎಸೆತಗಳ ಆಟ ಬಾಕಿ ಇದೆ. 2 ಓವರ್ಗಳಲ್ಲಿ 20-25 ರನ್ಗಳನ್ನು ಗಳಿಸಿಕೊಂಡರೂ ಕೂಡ ಕಮ್ ಬ್ಯಾಕ್ ಅನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಎಸೆಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರಿಗಾಗಿ ಗಿರೀಶ್ ಅವರನ್ನು ಪರಿಚಯಿಸ್ತಾ ಇದೆ ಶ್ರೀರಾಮ ದೇವರಹಳ್ಳಿ. ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ ದ್ವಿತೀಯ ಓವರ್ ಅನ್ನು ಕೈಗೆತ್ತಿಕೊಳ್ಳುತ್ತಾ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಸುಜಿತ್. ಔಟ್ ಆಫ್ ದ ಲೆಗ್ ಸ್ಟಂಪ್ ಇದೆ. ಪ್ರಥಮ ಎಸೆತ ವೈಡ್ ಬಾಲ್, 1 ಹೆಚ್ಚುವರಿ ರನ್ ಅನ್ನು ಗಳಿಸಿಕೊಳ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ. ಜೋಸಿ ಫುಲ್ ಟಾಸ್ ಆಗಿದ್ದ ದೊಡ್ಡ ಹೊಡೆತದ ಪ್ರಯತ್ನಗಳ ಮಧ್ಯೆ ಇದು ವಿಕೆಟ್ ನಂಬರ್ 1 ಅನ್ನು ಕಳೆದುಕೊಳ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಸುಜಿತ್ ರವರ ಇನ್ನಿಂಗ್ಸ್ ಅಲ್ಲಿ ಕೊನೆಗೊಳ್ಳುತ್ತಾ ಇದೆ. ಒಟ್ಟಾರೆಯಾಗಿ 1.1 ಓವರ್ ಮುಕ್ತಾಯ, 4 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡ. ಹೊಸ ಬ್ಯಾಟ್ಸ್ಮನ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ವೇಣುಗೋಪಾಲ್ ಅವರ ಆಗಮನ ಮಾಡ್ತಾ ಇದೆ. 11 ಎಸೆತಗಳು ಬಾಕಿ ಇನ್ನೂ ಕೂಡ ಇದೆ. ಕನಿಷ್ಠ 15-20 ರನ್ಗಳು ಕೂಡ ಸ್ಪರ್ಧಾತ್ಮಕ ಮೊತ್ತವಾಗುವಂತಹ ಸಾಧ್ಯತೆಗಳಿದೆ. Out of the leg side ಇದೆ. ಮತ್ತೆ white ball, anything down the leg side corner is a white ball. 1 more extra run added to the total. 5 ರನ್ ಅನ್ನು ಗಳಿಸಿಕೊಂಡಂತಹ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡ. ಸೆನ್ಸಿಬಲ್ ಡೆಲಿವರಿ ಅಂಡ್ ಇಂಟು ದ ವಿಕೆಟ್. ವಿಕೆಟ್ ನಂಬರ್ 2 ಕೊಡುತ್ತಾ ಇದೆ. ತಂಡದ 1 ಡೌನ್ ಬ್ಯಾಟ್ಸ್ಮನ್ ತಾನು ಎದುರಿಸಿದಂತಹ ಪ್ರಥಮ ಎಸೆತಕ್ಕೆ ಶೂನ್ಯ ಸಂಪಾದನೆಯೊಂದಿಗೆ ಫೇಲ್ಯೂರ್ನತ್ತ ಆರಂಭಿಕ ಆಘಾತವನ್ನು ಅನುಭವಿಸಿದಂತಹ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡಕ್ಕೆ ಮತ್ತೊಂದು ಆಘಾತ. 5 ರನ್ ಅನ್ನು ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಹೊಸ ಬ್ಯಾಟ್ಸ್ಮನ್ ಧನಂಜಯ್ ರವರ ಆಗಮನವಾಗ್ತಾ ಇದೆ. ಒಂದು ಚೇತರಿಕೆಯ ಜೊತೆಯಾಟ ಜೊತೆಗೂಡುತ್ತಾ 1-2 ಬೌಂಡರಿ ಸಿಕ್ಸರ್ಗಳ ಅವಶ್ಯಕತೆಯಂತೂ ಇದ್ದೇ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡಕ್ಕೆ. ಇದುವರೆಗೆ ಗಳಿಸಿಕೊಂಡದ್ದು 5 ರನ್, ಕಳೆದುಕೊಂಡದ್ದು 2 ವಿಕೆಟ್. 1.2 ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಉತ್ತಮ ರೀತಿಯ ಎಸೆತವಾಗಿತ್ತು. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟವಿದ್ರೂ ಕೂಡ ಇಲ್ಲಿ ಕೊನೆಯ ಕ್ಷಣದಲ್ಲಿ ಬಹುತೇಕ ಇಲ್ಲದ ರನ್ ಅನ್ನು ಗಳಿಸಿಕೊಳ್ಳುವ ಪ್ರಯತ್ನದಲ್ಲಿ ರನ್ಔಟ್ ರೂಪದಲ್ಲಿ ಗಗನ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ವಿಕೆಟ್ ನಂಬರ್ 3 ಅನ್ನು ಕಳೆದುಕೊಳ್ಳುತ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ. 6 ರನ್ ಅನ್ನು ಗಳಿಸಿಕೊಂಡು 3 ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ walking to the middle, it's Ashwin from 11 star Subramanya.
ಬೌಲಿಂಗ್ ಮುಂದುವರಿಸುತ್ತ ಮತ್ತೆ ಗಿರೀಶ್ ಟು ಅಶ್ವಿನ್. ವಿಕೆಟ್ ಕೀಪರ್ ನ ವಿಫಲ ಯತ್ನಗಳ ಮಧ್ಯೆ ರನ್ಔಟ್ಗೂ ಕೂಡ ಅವಕಾಶವಿದ್ದು ಸುಲಭವಾಗಿ 1 ರನ್ ಬೈಸ್ ರೂಪದಲ್ಲಿ ಗಳಿಸಿಕೊಳ್ಳುತ್ತಾ ಇದೆ. ಉತ್ತಮ ರೀತಿ ಎಸೆತವಾಗಿತ್ತು. ಮತ್ತೊಂದು ಎಸೆತ ಕೂಡ ಶಾರ್ಟ್ ಬಾಲ್ ಆಗಿ ಮುಂದುವರಿತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. ಸುಲಭದ ಚೆಂಡಿಗೆ ಫ್ರಂಟ್ ಫುಟ್ ಬಂದು ಹೊಡೆಯುವಂತಹ ಪ್ರಯತ್ನವಿತ್ತು. ಸುಂದರತೆಯ ಹೊಡೆತವನ್ನು ದಾಖಲಿಸಿದರೂ ಕೂಡ ಕೇವಲ 1 ರನ್ನಿನ ಸೇರ್ಪಡೆಯಾಗಿದೆ ಅಷ್ಟೇ. ಓವರ್ ನಂಬರ್ 2 ಮುಕ್ತಾಯ. 8 ರನ್ ಅನ್ನು ಗಳಿಸಿಕೊಳ್ಳುತ್ತಾ ಇದೆ 11 ಸ್ಟಾರ್ ಸುಬ್ರಹ್ಮಣ್ಯ. ಕೊನೆಯ 6 ಎಸೆತಗಳು ಬಾಕಿ ಇದೆ. ಕೊನೆಯ ಓವರನ್ನು ಕೈಗೆತ್ತಿಕೊಳ್ಳುತ್ತಾ ಗೋವರ್ಧನ್. ಶ್ರೀರಾಮ ದೇವರಹಳ್ಳಿ ತಂಡದ ಪರವಾಗಿ ಅನುಭವಿ ಎಸೆತಗಾರ. ಪ್ರಥಮ ಎಸೆತಕ್ಕೆ ದೊಡ್ಡ ಹೊಡೆತದ ಪ್ರಯತ್ನ ಮಾಡಿದ್ರು ಕೂಡ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. ಕೊನೆಯ ಕ್ಷಣದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. 2 ರನ್ ಅನ್ನು ಗಳಿಸಿಕೊಳ್ಳುತ್ತಾ ಇದೆ ತಂಡದ ಮೊತ್ತ 2 ಅಂಕಿಯತ್ತ 10 ರನ್ ಅನ್ನು ಗಳಿಸಿಕೊಂಡಂತಹ 11 ಸ್ಟಾರ್ ಸುಬ್ರಹ್ಮಣ್ಯ. ಕೊನೆಯ 6 ಎಸೆತಗಳು, ಕೊನೆಯ ಓವರ್ 5 ಎಸೆತಗಳು ಬಾಕಿ ಇದೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಧನಂಜಯ. ಸೆನ್ಸಿಬಲ್ ಡೆಲಿವರಿ. ಈ ಬಾರಿ ಕ್ಯಾಚ್ ಅನ್ನು ಪಡೆದುಕೊಂಡಂತಹ ಅಜಿತ್. ಇದರೊಂದಿಗೆ ವಿಕೆಟ್ ನಂಬರ್ 4 ಅನ್ನು ಕಳೆದುಕೊಳ್ಳುತ್ತಾ ಇದೆ ಶ್ರೀರಾಮ ದೇವರಹಳ್ಳಿ. ಕೊನೆಯ 4 ಎಸೆತಗಳು ಬಾಕಿ ಇರುವಂತೆ ಗಳಿಸಿಕೊಂಡ ರನ್ಗಳು 10. ಮುಂದಿನ ಪಂದ್ಯದ ಟಾಸ್ಗಾಗಿ ರೈತ ಯೂತ್ ಕಪ್ ಏನೆಕಲ್ಲು ಮತ್ತು ನಂದಿ ವಿಷ್ಣು ಕುಲ್ಕುಂದ 2 ತಂಡಗಳ ಕ್ಯಾಪ್ಟನ್ಸ್ ಟಾಸ್ಗಾಗಿ ರೈತ ಯೂತ್ ಕ್ಲಬ್ ಏನೆಕಲ್ಲು ನಂದಿ ವಿಷ್ಣು ಕುಲ್ಕುಂದ 3ನೇ ಪಂದ್ಯಕ್ಕಾಗಿ, 4ನೇ ಪಂದ್ಯಕ್ಕಾಗಿ ಯುವ ಶಕ್ತಿ ಐನೆಕ್ಕಿದು ಮತ್ತು ಫ್ರೆಂಡ್ಸ್ ಎಲಿಮನೆ. ಎಚ್ಚರಿಕೆ ಭಾಗದಲ್ಲಿ ಮತ್ತೆ ಗೋವರ್ಧನ್. ಕೊನೆಯ ಓವರ್ನ ಕೈಗೆತ್ತಿಕೊಂಡವರು 2 ಎಸೆತಗಳು ಮುಕ್ತಾಯಕ್ಕೆ 2 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿಕೊಂಡಾಗ ಹೊಸ ಬ್ಯಾಟ್ಸ್ಮನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ವಿನಾಯ್. ರೈಟ್ ಓವರ್ ದ ವಿಕೆಟ್ 2 ವಿನಾಯ್. ಉತ್ತಮ ರೀತಿ ಎಸೆತವಾಗಿತ್ತು. ಮತ್ತೆ ಯಾವುದೇ ರನ್ನಿನ ಗಳಿಕೆ ಇಲ್ಲ. ಡಾಟ್ ಬಾಲ್ ಆಗಿ ಮುಂದುವರಿತಾ ಇದೆ. ಪ್ರತಿಯೊಂದು ಓವರ್ಗಳು ಕೂಡ ಎಕನಾಮಿಕಲ್ ಓವರ್ ಆಗ್ತಾ ಇದೆ. ಸೆನ್ಸಿಬಲ್ ಡೆಲಿವರಿ. ಟಾಪ್ ಎಜ್ ಆಗ್ತಾ ಇದೆ. ವಿಕೆಟ್ಗಳ ಹಿಂಭಾಗದಲ್ಲಿ ಶಾರ್ಟ್ ಥಾಟ್ ಮೇಲೆ ಭಾಗದಲ್ಲಿ 1 ರನ್ನಿಗೆ ಸೀಮಿತಗೊಳ್ಳುತ್ತಾ ಇದೆ. ಕೊನೆಯ 2 ಎಸೆತಗಳು ಬಾಕಿ. ಇನ್ನಿಂಗ್ಸಿನ ಮುಕ್ತಾಯಕ್ಕೆ 11 ರನ್ ಅನ್ನು ಗಳಿಸಿಕೊಂಡಂತಹ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡ. ಕೊನೆಯ 2 ಎಸೆತಗಳ ಪೈಕಿ 1-2 ಬೌಂಡರಿ ಸಿಕ್ಸರ್ಗಳ ನಿರೀಕ್ಷೆಯಲ್ಲಂತೂ ಇದ್ದೇ ಇದೆ. ಬೌಲಿಂಗ್ ಅನ್ನು ಮುಂದುವರಿಸುತ್ತಾ ಗೋವರ್ಧನ ಕಲ್ಲಾಜೆ. ಉತ್ತಮ ರೀತಿ ಎಸೆತವಾಗಿದ್ದು ನೇರವಾಗಿ ಫೀಲ್ಡ್ ಅನ್ನು ಕೈ ಸೇರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ವಿಕೆಟ್ ನಂಬರ್ 5 ಅನ್ನು ಕಳೆದುಕೊಂಡಂತಹ 11 ಸ್ಟಾರ್ ಸುಬ್ರಹ್ಮಣ್ಯ ತಂಡ. ಕೊನೆಯ 1 ಎಸೆತ ಬಾಕಿ ಇದೆ. ಈಗಾಗಲೇ ಅಶ್ವಮೇಧ ಫ್ರೆಂಡ್ ಸುಬ್ರಹ್ಮಣ್ಯ ಸಾದರಪಡಿಸುವಂತಹ ಅಶ್ವಮೇಧ ಟ್ರೋಫಿ 2026ರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ಅಧ್ಯಕ್ಷರು ಗಾಂಗೇಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಈಗಾಗಲೇ ಆಗಮಿಸಿದ್ದಾರೆ. ಅವರ ಇರುವಿಕೆಯನ್ನು ಗೌರವಿಸಿಕೊಳ್ಳುತ್ತಾ ಅವರಿಗೆ ಅಷ್ಟೇ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಅಶ್ವಮೇಧ ಫ್ರೆಂಡ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ನೀಡ್ತಾ ಇದ್ದಾರೆ. ಆತ್ಮೀಯ ಆಧಾರದ ಸ್ವಾಗತಗಳೊಂದಿಗೆ ಇನ್ನಿಂಗ್ಸ್ ನಂಬರ್ 1ರ ಚಾಲ್ತಿಯಲ್ಲಿ ಕೊನೆಯ 1 ಎಸೆತವಿದೆ. ಓವರ್ ನಂಬರ್ 3 ಅನ್ನು ಕೈಗೆತ್ತಿಕೊಳ್ಳುತ್ತಾ ಉತ್ತಮ ರೀತಿ ಎಸೆತವಾಗಿತ್ತು. ಬಹುತೇಕ ಡಾಟ್ ಬಾಲ್ ನೊಂದಿಗೆ ಇನ್ನಿಂಗ್ಸ್ ಕೊನೆಗೊಳ್ಳುತ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯದ ವೇಳೆಗೆ ಪ್ರಥಮ ಓವರ್ ನ ಕೈಗೆತ್ತಿಕೊಂಡವರು 11 ಸ್ಟಾರ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ಮೋಕ್ಷಿತ್. ಕಿರಿಯ ಎಸೆತಗಾರ ಪ್ರಥಮ ಓವರ್ ನ ಕೈಗೆತ್ತಿಕೊಳ್ಳುತ್ತಾ 12 ರನ್ನಿನ ಅವಶ್ಯಕತೆ 18 ಎಸೆತಗಳ ಮುಂದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ರೈಟ್ ಆರ್ಮ್ ಆನ್ ದ ವಿಕೆಟ್ ಟು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸುಲಭದ ಎಸೆತಕ್ಕೆ ಪ್ರಥಮ ಎಸೆತಕ್ಕೆ ಬಿಗಿ ಪ್ರಹಾರ.
ನೇರವಾಗಿ ಅತ್ಯದ್ಭುತ ರೀತಿಯ ಫೀಲ್ಡಿಂಗ್ ಅನ್ನ ಸಂಘಟಿಸಿದ್ರು. ಕೊನೆಯ ಕ್ಷಣದಲ್ಲಿ ಕೇವಲ 1 ರನ್ನಿನ ಗಳಿಕೆಯಾಗಿದೆ. ಎಸೆ 1 ರನ್ನಿನೊಂದಿಗೆ ತಂಡದ ಖಾತೆ ಆರಂಭವಾಗ್ತಾ ಇದೆ. 17 ಎಸೆತಕ್ಕೆ 11 ರನ್ ಗಳಿಸಿಕೊಳ್ಳಬೇಕಾಗಿದೆ. ಶ್ರೀರಾಮ ದೇವರಹಳ್ಳಿ ಒಬ್ಬರನ್ನ ಮುಂದುವರಿಸುತ್ತಾ ಮತ್ತೊಮ್ಮೆ ಉತ್ತಮ ರೀತಿಯ ಹೊಡೆತವಾಗಿತ್ತು. ಮತ್ತೊಂದೇ ಜಾಗ ಲಾಂಗ್ ಆನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದ ಬಳಿಕ 2ನೇ ರನ್ ಕೂಡ ಸುಲಭವಾಗಿ ಗಳಿಸಿಕೊಳ್ತಾ ಇದೆ ಶ್ರೀರಾಮ ದೇವರಹಳ್ಳಿ. ತಂಡದ ಮೊತ್ತ ಇದುವರೆಗೆ ಗಳಿಸಿಕೊಂಡದ್ದು 3 ರನ್. 16 ಎಸೆತಗಳ ಆಟ ಬಾಕಿ ಇದೆ. ಕೇವಲ 9 ರನ್ ಅನ್ನಷ್ಟೇ ಗಳಿಸಿಕೊಳ್ಳುವಂತ ಅವಶ್ಯಕತೆ ಇದೆ. 16ರ ಮುಂದೆ 9 ರನ್. ತ್ವರಿತಗತಿಯಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಪಡೆದುಕೊಳ್ಳಲೇಬೇಕಾಗಿದೆ. 11 ಸಾರ್ ಸುಬ್ರಹ್ಮಣ್ಯ ಸುಂದರತೆಯ ಹೊಡೆತ ಬಹುತೇಕ ಮಿಡ್ ವಿಕೆಟ್ ವಿಭಾಗದಲ್ಲಿ 11 ರನ್ ಅನ್ನು ಗಳಿಸಿಕೊಳ್ಳುತ್ತಾ ಇದೆ. ತಂಡದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬ್ಯಾಟಿಂಗ್ ಅನ್ನು ಮುಂದುವರಿಸಿದಂತಹ ಶ್ರೀರಾಮ ದೇವರಹಳ್ಳಿ ತಂಡದ 2 ಆರಂಭಿಕ ಬ್ಯಾಟ್ಸ್ಮನ್ಗಳು. ಕಲಾತ್ಮಕ ಶೈಲಿಯ ಕವರ್ ಡ್ರೈವ್ ಇದು. ಕ್ಷೇತ್ರ ರಕ್ಷಕರ ಜಾಗ. 2 ಕ್ಷೇತ್ರ ರಕ್ಷಕರ ಮಧ್ಯೆ ಇಲ್ಲಿ ಫೀಲ್ಡಿಂಗ್ ನಲ್ಲಿ ವಿಫಲ ಪ್ರಯತ್ನ. ಎಲ್ಲೋ ಒಂದು ಕಡೆ ನಿನ್ನೆ ಸುರಿದಂತಹ ಒಂದು ಮಳೆಯಿಂದಾಗಿ ವೆಟ್ ಔಟ್ ಫೀಲ್ಡ್ ಇರುವ ಕಾರಣ ಫೀಲ್ಡರ್ ಗಳಿಗೂ ಕೂಡ ಕಷ್ಟಕರವಾಗ್ತಾ ಇದೆ. ಬೌಂಡರಿಯನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 8. ಕೇವಲ 4 ರನ್ನಿನ ಅವಶ್ಯಕತೆ ಇದೆ 14 ಎಸೆತಗಳ ಮುಂದೆ. ಸೆನ್ಸಿಬಲ್ ಡೆಲಿವರಿ. ಅತ್ಯದ್ಭುತ ರೀತಿಯಾದಂತಹ ಫೀಲ್ಡಿಂಗ್ ಇದು. ಬಹುತೇಕ ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ಒಂದು ಸುಂದರತೆಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು 11 ಸಾರ್ ಸುಬ್ರಹ್ಮಣ್ಯ ತಂಡದ ಯೋಗನಾಥ್. ಒಟ್ಟಾರೆಯಾಗಿ ಆರಂಭಿಕ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ತಂಡಕ್ಕೆ ಬೌಲಿಂಗ್ ನಲ್ಲಿ ಜೊತೆಗೊಳ್ಳುತ್ತಾ ಬ್ಯಾಟಿಂಗ್ ನಲ್ಲೂ ಕೂಡ ಉಪಯುಕ್ತ ಕೊಡುಗೆಯನ್ನು ನೀಡಿದಂತಹ ಗಿರೀಶ್ ಕಲ್ಲಾಜೆ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಕೇವಲ 4 ರನ್ನಿನ ಅವಶ್ಯಕತೆ ಇದೆ. ಹೊಸ ಬ್ಯಾಟ್ಸ್ಮನ್ ವಾಕಿಂಗ್ ಟು ದ ಮಿಡಲ್. ಇಟ್ಸ್ ಅಜಿತ್. ಓವರ್ ಅನ್ನು ಮುಂದುವರಿಸಿದ ಎಸೆಗಾರಿಕೆ ವಿಭಾಗದಲ್ಲಿ ಮತ್ತೆ ಮೋಕ್ಷಿ. ಕೊನೆಯ ಎಸೆತ ಬಾಕಿ ಇದೆ. ಸುಲಭದ ಚೆಂಡಾಗಿದ್ದು ದೊಡ್ಡ ಹೊಡೆತದ ಪ್ರಯತ್ನವಿದ್ರೂ ಕೂಡ ಗಳಿಸಿಕೊಂಡದ್ದು ಕೇವಲ 1 ರನ್. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಇದರೊಂದಿಗೆ ಓವರ್ ನಂಬರ್ 1 ಕೊನೆಗೊಳ್ಳುತ್ತಾ ಇದೆ. 9 ರನ್ ಗಳಿಸಿಕೊಂಡಂತಹ ಶ್ರೀರಾಮ ದೇವರಹಳ್ಳಿ. 12 ಎಸೆತಗಳ ಆಟ ಬಾಕಿ ಇದೆ. 3 ರನ್ನಿನ ಅವಶ್ಯಕತೆ ಇದೆ ಎಸೆಗಾರಿಕೆ ವಿಭಾಗದಲ್ಲಿ. ದಿನಕರ್ ಫ್ರಮ್ 11 ಸಾರ್ ಸುಬ್ರಹ್ಮಣ್ಯ. ಓವರ್ ನಂಬರ್ 2 ಕೈಗೆತ್ತಿಕೊಳ್ಳುತ್ತಾ ದಿನಕರ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಪ್ರಥಮ ಎಸೆತಕ್ಕೆ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಬಹುತೇಕ ಡೀಟೆಕ್ಷ ಕವರ್ಸ್ ವಿಭಾಗದಲ್ಲಿ ನೇರವಾಗಿ ಸೀಮಾರೇಖೆ ಹೊರಭಾಗದಲ್ಲಿ ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಶ್ರೀರಾಮ